ಸರ್, ಈಗಾಗಲೇ ಮೊನ್ನೆ ತಾವು ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರಕ್ಕೆ 24 ಗಂಟೆಗಳ ಕಾಲ ಡೆಡ್ಲೈನ್ ಅನ್ನ ಕೊಟ್ಟಿದ್ರಿ. ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸಿರೋರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ನಿನ್ನೆ ಸಂಜೆಗೆ ಈ ಒಂದು ಡೆಡ್ಲೈನ್ ಮುಗಿದು ಹೋಗಿರುವಂತದ್ದು. ಇವತ್ತು ತಾವು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಒಂದ್ ನಿಮಿಷ ಸೈಲೆಂಟ್. ಈಗ ನಾವು ಮಾತಿನಂತೆ ಬಂದಿದ್ದೀವಿ. ನೆನ್ನೆ ನಮ್ಮಲ್ಲಿ ಈಗ ಗೋವಿಂದ್ ಅವರಿದ್ದಾರೆ, ಕುಮಾರ್ ಇದ್ದಾರೆ, ಮಂಜುನಾಥ್ ದೇವ್ ಇದ್ದಾರೆ. ನಂದಾದ್ಮೇಲೆ ಗಿರೀಶ್ ಗೌಡ ಒಂದಿಬ್ಬ 2-3 ನಿಮಿಷ ಮಾತಾಡ್ತಾರೆ, ದಯಮಾಡಿ ತಗೊಳ್ಳಿ. ಈಗ ಒಂದು ತಮಗೆ ಹೇಳ್ತೀನಿ, ಕನ್ನಡ ನಾಮಫಲಕವನ್ನ ಕರ್ನಾಟಕದಲ್ಲಿ ಮೊದಲು ಕಿತ್ತಾಕಿದವರು ಕನ್ನಡ ಒಕ್ಕೂಟ. ಮಂತ್ರಿ ಮಹಲ್ ಮುಂದೆ ಒಡೆದು ಬಿಸಾಕಿ ಇದಾಗಲೇ ಎಷ್ಟು ವರ್ಷಗಟ್ಟಲೆ ಆಗೋಯ್ತು. ಮತ್ತೆ ಈಗಲೂ ನಾವೇನು ಮಾಡಿದೋ, 30ನೇ ತಾರೀಕು ಬೆಂಗಳೂರು ನಗರದಲ್ಲಿ ಯಾವುದೇ ಕನ್ನಡ ನಾಮಫಲಕಗಳು ಹಾಕದೇ ಇದ್ರೆ, ಯಾವುದೇ ಮಹಲ್ಗಳು ಕನ್ನಡ ನಾಮಫಲಕಗಳನ್ನ ಹಾಕದೇ ಇದ್ರೆ ನಾವು ಮಹಲ್ಗಳ ಮುಂದೆ ಭಾರಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಕನ್ನಡ ಒಕ್ಕೂಟ 30ನೇ ತಾರೀಕಿಗೆ ನಾವು ಒಂದು ದಿನಾಂಕವನ್ನು ಪ್ರಕಟ ಮಾಡಿದ್ದು. ಅಷ್ಟರೊಳಗಾಗಿ ಚಳುವಳಿ 27 ನಡೀತು. ಕನ್ನಡ ಚಳುವಳಿಗಾರರನ್ನ ಬಂಧಿಸಿದ್ದಾರೆ. 1.5 ದಿನ 2 ದಿನ ಜೈಲಿನಲ್ಲಿ ಇಟ್ಕೊಳ್ಬೇಕಾಗಿರಲಿಲ್ಲ. ನಾವು ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ನಾವು ಇಲ್ಲಿಗೆ ಬಿಡೋದಿಲ್ಲ. ಕನ್ನಡ ಚಳುವಳಿಗಾರರನ್ನ ಜೈಲಿನಿಂದ ಬಿಡೋವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಅದರಲ್ಲೇನು ಬೇರೆ ಮಾತು ಇಲ್ಲವೇ ಇಲ್ಲ. ಇದು ಸ್ಪಷ್ಟ ಮತ್ತು ನೇರ. ಅದಕ್ಕಾಗಿ ಇವತ್ತು ನಮ್ಮ 30ನೇ ತಾರೀಕಿನ ಚಳುವಳಿ ಜೊತೆಗೆ ಇದು ನಮಗೆ ಸೇರ್ತು, ಮಾಡಿದ್ದೀವಿ. ನಾನು ತಮಗೇನು ಹೇಳ್ತೀನಿ, ಇವತ್ತು ಕೆಲವರು ಉಪದೇಶ ಮಾಡಿದ್ದಾರೆ, ಭಾಳ ಕಲ್ಲು ಹೊಡಿಬಾರ್ದಾಗಿತ್ತು, ಬೋರ್ಡ್ ಕೀಳಬಾರ್ದಾಗಿತ್ತು ಅಂತ. ಏನು ನಾವೇನು ಮುತ್ತಿಕ್ಕಾಗತ್ತಾ? ಕೈ ಮುಗಿಯಕ್ಕಾಗತ್ತಾ? ಕಲ್ಲು ಹೊಡೆದ್ರೆ ಅವರು ನಾಮಫಲಕ ಬದಲಾವಣೆ ಮಾಡೋದು, ಅದರ ಬಗ್ಗೆ ಬೇರೆ ಮಾತೇನಿಲ್ಲ. ಅದ್ರ ಬಗ್ಗೆ ಇದು ಹೇಳೋದು ಬೇಕೇ ಇಲ್ಲ. ಒಬ್ರು ITBT ಅವರು ಇವತ್ತು ಮಾತಾಡಿದ್ದಾರೆ, ಏನೇ ಆದರೂ ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು ಅಂತ ಹೇಳಿ. ITBT ಅವರು ನಮ್ಮ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ವಿಚಾರಗಳನ್ನ ನಾವು ಹೇಳ್ತಾ ಹೋದ್ರೆ, ಇವರು ITBT ಒಬ್ಬ ಕನ್ನಡದವನಿಗೆ ಪ್ರಾಮಾಣಿಕವಾಗಿ ಉದ್ಯೋಗ ಕೊಟ್ಟಿಲ್ಲ. ಒಬ್ಬ ಕನ್ನಡದವನಿಗೆ ಉದ್ಯೋಗ ಕೊಟ್ಟಿಲ್ಲ. ಇವರು ಇವತ್ತು ನಮಗೆ ಬುದ್ಧಿವಾದ ಹೇಳ್ತಾರೆ, ನೀವು ಹೀಗಿರಬೇಕು, ಕಾನೂನು ಕೈ ತಗೊಳ್ಬೇಡಿ ಅಂತ. ಏನ್ ಮಾಡಬೇಕು? ಊದುಬತ್ತಿ ತಂದು ಕೈ ಮುಗಿಯೋಣವಾ? ಹರಿಕತೆ ಮಾಡೋಣವಾ? ಮೊದಲಿಂದ 60 ವರ್ಷ ನಮ್ಮ ಹೋರಾಟ ಗಲಾಟೆ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನ ರಾಷ್ಟ್ರಕವಿ ಕುವೆಂಪುರವರು ಸುಮಾರು 60 ವರ್ಷದಿಂದ ಕಲ್ಲಾರ ಒಡೆಯಲಿ ಸೊಲ್ಲಾರ ಆಗಲಿ ಕನ್ನಡ ಆಗಲೇಬೇಕು ಅಂತ ರಾಷ್ಟ್ರಕವಿ ಕುವೆಂಪುರವರ ಬಾಯಿನಲ್ಲಿ ಕಲ್ಲೊಡೆದವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿಲ್ಲ. ಏನಾದರೂ ಆಗಲಿ ಕನ್ನಡ ಆಗಬೇಕು, ಎಲ್ಲಾದರೂ ಇರೋ ಕನ್ನಡವಾಗಿರು. ಇದು ರಾಷ್ಟ್ರಕವಿ
ಕುವೆಂಪುರವ್ರದ್ದು. ಈಗ ನಮ್ಮ ಉದ್ದೇಶ ಏನು? ಉದ್ಯೋಗ. ಕರ್ನಾಟಕ ಸರ್ಕಾರ ಪದವೀಧರರಿಗೆ ಉದ್ಯೋಗ, ನಿಮ್ಮ 3,000 1,500ದಿಂದ ಪದವೀಧರರಿಗೆ ಅವಮಾನ ಮಾಡಕ್ ಹೋಗ್ಬೇಡಿ. ಒಂದು ದಿನಕ್ಕೆ 100 ರೂಪಾಯಿ ಆಗುತ್ತೆ. 3,000 ಅಂದ್ರೆ ಒಂದು ಮಸಾಲೆ ದೋಸೆಗೆ 200 ರೂಪಾಯಿ ಆಗುತ್ತೆ. ನೀವು 100 ರೂಪಾಯಿ ಕೊಟ್ಬಿಟ್ಟು ನಾವು ಉದ್ಧಾರ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ನಾವು ಹೇಳ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಯವರೇ, ಸಮಗ್ರ ಕನ್ನಡ ಪದವೀಧರರಿಗೆ, ಕರ್ನಾಟಕದ ಪದವೀಧರರಿಗೆ ಉದ್ಯೋಗ ಕೊಡಿ ಮತ್ತು ಪದವಿಯನ್ನ ಪಡೆದೇ ಇರತಕ್ಕಂಥ ಹಳ್ಳಿಗಾಡಿನ ಜನರಿಗೂ ಉದ್ಯೋಗ ಕೊಡಿ. ಇದು ನಮ್ಮ ಒತ್ತಾಯ. ತಮಗೆ ಹೇಳ್ತಾ ಇದ್ದೀನಿ, ಕನ್ನಡ ಮಾಧ್ಯಮ ಶಾಲೆಗಳು ಎಲ್ಲಿದೆ? ಇವತ್ತು ಒಂದು ವರದಿ ನೋಡ್ತೀನಿ, ಇಂಗ್ಲಿಷ್ನಲ್ಲಿ ಓದುವವರು ಜಾಸ್ತಿ ಆಗಿದ್ದಾರೆ, ಕನ್ನಡ ಮಾಧ್ಯಮಕ್ಕೆ ಸೇರ್ತಕ್ಕಂಥವರು ಕಡಿಮೆ ಆಗಿದ್ದಾರೆ. ಈ ಪರಿಸ್ಥಿತಿ ಮುಂದಾದರೆ ಕರ್ನಾಟಕ ಬಹಳ ಅತ್ಯಂತ, ಒಂದು ನಿಮಿಷ, ಎರಡು ವಿಚಾರ ಇದೆ, ಅತ್ಯಂತ ಹೀನಾಯವಾಗಿ ಹೋಗ್ತೀವಿ. ಇದು ಬಹಳ ಪ್ರಾಮುಖ್ಯ. ಮೆಡಿಕಲ್ ಇಂಜಿನಿಯರಿಂಗ್ ಸೀಟು ಬರೀ ಮಾತಾಡೋದು ಬೇಡ, ಕನ್ನಡಿಗರಿಗೆ 70 ಭಾಗ ಕರ್ನಾಟಕದವರೆಗೆ ಮೀಸಲಿಡಬೇಕು ಮತ್ತು ಕನ್ನಡಿಗರಿಗೆ ಆದ್ಯತೆ, ಕನ್ನಡ ಮಾಧ್ಯಮ, ಕನ್ನಡಿಗರಿಗೆ ಉದ್ಯೋಗ, ಕನ್ನಡ ಚಳುವಳಿಗಾರರನ್ನ ಬಿಡುಗಡೆ. ಇದು ಆಯ್ತಾ? ಒಂದು ತಮಗೆ ಹೇಳ್ತೀನಿ, ಈ ಒಂದು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ನಮ್ಮ ಒಕ್ಕೂಟದವರು ಇಷ್ಟಲ್ಲೇ ಸೇರ್ತೀವಿ. ಸರ್ಕಾರದ ವಿರುದ್ಧ ಫೆಬ್ರವರಿ 2ನೇ ವಾರದೊಳಗೆ ಈ ಕನ್ನಡಿಗರಿಗೆ ಪದವೀಧರರಿಗೆ ಉದ್ಯೋಗ ಮಾಡದೇ ಇದ್ರೆ, ಕನ್ನಡ ನಾಮಫಲಕ ಹಾಕದೇ ಇದ್ರೆ, ಹಿಂದಿ ಬೇಡವೇ ಬೇಡ, ಈ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ರೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀವಿ, ಅವರಿಗೆ ಮನವಿಯನ್ನ ಕೊಡ್ತೀವಿ. ಬೇಡಿಕೆ ಈಡೇರಿಸ್ತಾ ಇದ್ರೆ ಫೆಬ್ರವರಿ 2ನೇ ವಾರದೊಳಗೆ ಕರ್ನಾಟಕ ಬಂದ್. ಫೆಬ್ರವರಿ 2ನೇ ವಾರದೊಳಗೆ ಕರ್ನಾಟಕ ಬಂದ್. ಇದು ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್, ಉದ್ಯೋಗಕ್ಕಾಗಿ ಕರ್ನಾಟಕ ಬಂದ್. ಇದನ್ನ ಸರ್, ಈಗ ನಿನ್ನೆ ಅಂದ್ರೆ ಅವ್ರು ಕೇಳ್ತಿರುವಂತದ್ದು 14 ದಿನ ಮುಗಿದೋಗ್ಬಿಡತ್ತೆ, ಜೈಲುವಾಸ ಮುಗಿದೋಗ್ಬಿಡತ್ತೆ. ನೀವು ಫೆಬ್ರವರಿ 2ನೇ ವಾರ ಇಲ್ಲ, ಅದು ಬೇರೆ, ಅದಕ್ಕಿಂತ ಸಂಬಂಧ ಇಲ್ಲ, ಅದಕ್ಕಿಂತ ಸಂಬಂಧ ಇಲ್ಲ. 14 ದಿವಸ ಮುಗಿಯೋದ್ರ ಒಳಗಾಗಿ ಮುಗಿದೇ ಇರಲಿ, ನಾವಂತೂ ಚಳುವಳಿಗಾರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಕನ್ನಡ ನಾಮಫಲಕಕ್ಕಾಗಿ ಈಗಾಗಲೇ ಜೈಲಿಗೆ ಹೋಗಿರುವಂತವ್ರು ಕೆಲವರು ಅದನ್ನೇ ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಹೌದು. ನಿನ್ನೆ ಅಷ್ಟೇ RR ನಗರದ ಗೋಪಾಲನ್ ಮಾಲ್ ಅಲ್ಲಿ ಮತ್ತೂ ಕೂಡ ಮುಂದೆ ಹಾಕಿದ್ದಂತ ಎಲ್ಲಾ ಹೊಸ ಫ್ಲೆಕ್ಸು ಬ್ಯಾನರ್ ಗಳಲ್ಲಿ ಕನ್ನಡ ಒಂದೇ ಒಂದು ಅಕ್ಷರ ಇರ್ಲಿಲ್ಲ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರ ಒಬ್ಬ ಕಿತ್ತೆಸ್ತಿದ್ದಾನೆ. ಈಗಲೂ ಕೂಡ ಸಾಕಷ್ಟು ಅಂಗಡಿ ಮುಗ್ಗಟ್ಟು ಮಾಲ್ಗಳ ಮುಂದೆ, ಅಂದ್ರೆ ಜೈಲಿಗೆ ಹೋದವ್ರು ಹೋದ್ರು, ಈ ಹೋರಾಟ ನಿಂತೋಯ್ತು ಅನ್ನೋಂತ ನಿಟ್ಟಿನಲ್ಲಿ ಯಾವುದೇ ತರವಾದಂತ ಕನ್ನಡ ನಾಮಫಲಕಗಳನ್ನ ಬದಲಾಯಿಸುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ಯಾಕೆ ಈ ಉದ್ಯೋಗ? ಒಂದ್ ನಿಮಿಷ ಕೇಳಿ, ನಾನು ಮೊದಲನೇ ಮಾತು, ನೀನ್ ಹಿಂದೆ ನಿಂತ್ಕೊಂಡಿದ್ಯಾ? ನಾನು ಮೊದಲನೇ ಮಾತು ಹೇಳ್ತೇನೆ ನಿಮ್ಗೆ. ಈ ಕಾನೂನನ್ನ ಕೈಗೆತ್ಕೊಳ್ಬೇಡಿ ಎಂದವ್ರನ್ನೇ ಇವತ್ತು ಬಾಯಿಗೆ ಬಂದಂಗೆ ಬೈತಾ ಇದ್ದೀನಿ. ಕಾನೂನನ್ನ ಕೈಗೆತ್ಕೊಂಡಿಲ್ಲ ನಾವು. ಬೋರ್ಡ್ಗಳನ್ನ ಕಿತ್ತಾಕ್ದೇ ಇದ್ರೆ, ಮಸಿ ಬೆಳೆದೇ ಇದ್ರೆ ಏನಾಗುತ್ತೆ? ಅದೊಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ತಮಿಳು, ತೆಲುಗು, ಮಲಯಾಳಿ, ಗುಜರಾತಿ ಎಲ್ಲ ಚಿತ್ರ ಬ್ಯಾನ್ ಮಾಡ್ತೀವಿ. ಕನ್ನಡ ಸಿನಿಮಾ ನಟರುಗಳು ಎಲ್ಲಿರ್ತೀರಿ ಬರ್ಬೇಕು ಇವೆಲ್ಲ ಬೀದಿಗೆ. ತಮಿಳು, ತೆಲುಗು, ಮಲಯಾಳಿ, ಗುಜರಾತಿ ಸಿನಿಮಾನ ಸ್ಟಾಪ್ ಮಾಡ್ತೀವಿ, ನಿಲ್ಲಿಸ್ತೀವಿ, ಬರ್ಬೇಕಾಗತ್ತೆ. ಹೇಳಿ ಸರ್. ಈಗ ಕೊನೆಯದಾಗಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗಾಗಲೇ ನಿನ್ನೆ ಖಂಡನ ಸಭೆ ಅಂದ್ರೆ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಖಂಡನ ಸಭೆಯಲ್ಲಿ ಬೆಂಗಳೂರು ಬಂದ್ ಮಾಡ್ತೀವಿ ಅಂದ್ರೆ ಸರ್, ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡಿದ್ದು ಅಂದ್ರೆ ಸೋಮವಾರ ಅಥವಾ ಮಂಗಳವಾರ
ಎಲ್ಲ ನಿಮ್ಮ ನೇತೃತ್ವದಲ್ಲೇ ಸರ್, ನಿಮ್ಮ ಹೇಳಿ ನೇತೃತ್ವದಲ್ಲಿ ಒಂದು ನೀವು ಸಭೆ ನಿಮ್ಮ ನೇತೃತ್ವ ಅನ್ನಿಗೆ ಆಗತ್ತಿಗೆ ಮಾತಾಡೋದು ನೋಡಿದ್ರೆ ನಿಮ್ಮ ನೇತೃತ್ವದಲ್ಲಿ ಇಲ್ಲ ಸಭೆ ಇಲ್ಲ ಕರೆದಿರುತ್ತೆ. ಕೇಳಿ ಬೆಂಗಳೂರು ಬಂದ್ ಮಾಡ್ಬೇಕಾದ್ರೆ ಕಡುಬು ತಿಂದಂಗಲ್ಲ, ಅದಕ್ಕೆಲ್ಲ ಕುಳಿತು ಮಾತನಾಡಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅದಕ್ಕೆ ರೀತಿ ನೀತಿಗಳು ಕೊಡಬೇಕಾಗಿದೆ. ಆದ್ರಿಂದ ಯಾವಾಗ ಸರ್ ಸಭೆ? ಅದು ನಾವು ಅದು ಹೇಳ್ತೀವಿ ಮುಂದೆ ಯಾವತ್ ಸಭೆ ಅನ್ನೋದನ್ನ ಬೆಂಗಳೂರು ಬಂದ ಕರ್ನಾಟಕ ಅದೇ ಇಲ್ಲ ನಾವು ಅದೆಲ್ಲ ಯಾವುದು ಈಗಾಗಲೇ ಒಂದು ಹೇಳಿದೀನಿ ನಾನು, ಗೊತ್ತಾಯ್ತಾ? 2ನೇ ವಾರದಲ್ಲಿ ಕರ್ನಾಟಕ ಬಂದ್ ಅಂತ ನೀವ್ ಹೇಳಿದೀರಾ. 2ನೇ ವಾರದಲ್ಲಿ ಫೆಬ್ರವರಿ. ನಾವ್ ಯಾವಾಗ್ಲೂ ಕರ್ನಾಟಕ ಬಂದು ಕಂಡ್ರೆ ನೀವು ಸರಿ ಒಳ್ಳೆ ಕಥೆ ಇದೆಂತದ್ದು, ಅದ್ರ ಮುಂದೆ ನೀವು ಹಿಂದಕ್ಕೆ ಹೋಗಂಗೆ ಇಲ್ಲ. ಮಾತಾಡ್ತೀವಿ ಎಲ್ಲರ ಹತ್ರ. ಈಗ ನಮ್ಮ ಸಾರಾ ಗೋವಿಂದ್ ಅವ್ರು ಮಾತಾಡ್ತಾರೆ, ಆಮೇಲೆ ಕುಮಾರ್ ಅವರು, ಮಂಜುನಾಥ್ ದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.